ಎಲ್ಲ ಕಡೆಗೆ ರಾಮನಿರುತ್ತಾನೆ ಅನ್ನೋದಕ್ಕೆ ರಾಮನ ಶತ್ರುವಾದ ರಾವಣ ಎನ್ನುವ ಹೆಸರಿನ ಮೊದಲನೇ ಅಕ್ಷರ ರಾಮ. ಆದರೆ ರಾವಣನ ಹೆಂಡತಿಯ ಹೆಸರು ಮಂಡೋದರಿ. ಗಂಡ ಹೆಂಡತಿಯ ಇಬ್ಬರ ಹೆಸರಿನ ಮೊದಲನೇ ಅಕ್ಷರವನ್ನು ಸೇರಿಸಿದರೆ ರಾಮ ಎಂದಾಗುತ್ತದೆ. ಶತ್ರುಗಳಲ್ಲಿಯೂ ರಾಮನಿದ್ದಾನೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ರಾಮಾಯಣವು ವಾಲ್ಮೀಕಿಯಿಂದ ರಚಿತ ಮಹಾಕಾವ್ಯವಾಗಿದ್ದು ಧರ್ಮ, ಭಕ್ತಿ ಮತ್ತು ಆದರ್ಶ ಜೀವನದ ಮುಖ್ಯ ವಿಚಾರಗಳನ್ನು ಒಳಗೊಂಡಿದೆ. ಇದರ ಕಥೆಯ ಮೂಲಕ ರಾಮ ಧರ್ಮಪಾಲನೆ, ಏಕಪತ್ನಿ ವ್ರತಸ್ಥ ತತ್ವ ಮತ್ತು ರಾಜಧರ್ಮಗಳಂತಹ ಆಳವಾದ ತತ್ವಗಳನ್ನು ತಿಳಿಸುತ್ತದೆ. ರಾಮಾಯಣದಲ್ಲಿ 7 ಕಾಂಡಗಳು ಒಳಗೊಂಡಿದ್ದು ಬಾಲಕಾಂಡದಿಂದ ಉತ್ತರಕಾಂಡದವರೆಗೆ ರಾಮನ ಜನನ, ವನವಾಸ, ಸೀತಾಪಹರಣ ಮತ್ತು ರಾವಣನ ವಧವನ್ನು ವರ್ಣಿಸುತ್ತದೆ. ಅಯೋಧ್ಯಕಾಂಡದಲ್ಲಿ ರಾಮನ ವನವಾಸ ಮತ್ತು ದಶರಥನ ಮರಣ, ಅರಣ್ಯಕಾಂಡದಲ್ಲಿ ಸೀತೆಯ ಅಪಹರಣ ಸಂಭವಿಸುತ್ತದೆ. ಕಿಷ್ಕಿಂಧ ಸುಂದರಕಾಂಡಗಳು ಸುಗ್ರೀವ ಮತ್ತು ಹನುಮಂತನ ಸಹಾಯದೊಂದಿಗೆ ಯುದ್ಧಕ್ಕೆ ತಯಾರಿಯನ್ನು ಚಿತ್ರಿಸುತ್ತದೆ. ಧರ್ಮದ ಮಹತ್ವ ಜೀವಿಸುತ್ತಾನೆ. ಪಿತೃಭಕ್ತಿ, ಸತ್ಯಪಾಲನೆ ಮತ್ತು ನೀತಿಯನ್ನು ಒತ್ತಿ ಹೇಳುತ್ತಾನೆ. ಸೀತೆಯ ಪತಿವ್ರತ ತತ್ವ ಮತ್ತು ಲಕ್ಷ್ಮಣನ ಭಾತೃಭಕ್ತಿ ಆದರ್ಶವಾಗಿ ನಿಲ್ಲುತ್ತದೆ. ರಾವಣನ ಅಹಂಕಾರ ಮತ್ತು ದುಷ್ಟತೆಯಿಂದ ಧರ್ಮದ ಜಯವನ್ನು ತೋರಿಸುತ್ತಾನೆ ರಾಮ.